ನಮಸ್ಕಾರ ಸ್ನೇಹಿತರೆ, all-in-one.com ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಫೆಬ್ರವರಿ 9ರ ಕರೆಂಟ್ ಅಫೇರ್ಸ್ನ ನೋಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಮಲೈ ಕ್ಯಾಸ್ಟಿಕ್ ಸೊಲೆನೋತೊಗ್ರಾತ ಮತ್ತು ನೆರೈಸ್ ದ್ವಿತೀಯ ಇವುಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಹೊಸ ಜಾತಿಯ ಕಡಲಹುಳುಗಳು, ಆಪ್ಷನ್ ಬಿ ಆಕ್ರಮಣಕಾರಿ ಕಳೆಗಳು, ಆಪ್ಷನ್ ಸಿ ಸಾಂಪ್ರದಾಯಿಕ ಔಷಧಿಗಳು, ಆಪ್ಷನ್ ಡಿ ಹೊಸದಾಗಿ ಪತ್ತೆಯಾದ ಮೀನಿನ ತಳಿಗಳು. ಉತ್ತರ ಆಪ್ಷನ್ ಎ ಹೊಸ ಜಾತಿಯ ಕಡಲಹುಳುಗಳು ಅಂದರೆ ಮರೈನ್ ವಾರ್ಮ್ಸ್. ಭಾರತೀಯ ಪ್ರಾಣಿಶಾಸ್ತ್ರ ಸಮೀಕ್ಷೆಯ ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಶೋಧಕರು ಪಶ್ಚಿಮ ಬಂಗಾಳದ ಕರಾವಳಿಯಲ್ಲಿ 2 ಹೊಸ ಜಾತಿಯ ಕಡಲಹುಳುಗಳನ್ನು ಪತ್ತೆ ಹಚ್ಚಿದ್ದಾರೆ. ಇವುಗಳಲ್ಲಿ ನೆರೈಸ್ ದ್ವಿತೀಯ ಎಂಬ ಹೆಸರನ್ನು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾನ ಮೊದಲ ಮಹಿಳಾ ನಿರ್ದೇಶಕಿ ಧೃತಿ ಬ್ಯಾನರ್ಜಿಯವರ ಗೌರವಾರ್ಥವಾಗಿ ಇಡಲಾಗಿದೆ. ಇವು ಹೆಚ್ಚಾಗಿ ಮ್ಯಾಂಗ್ರೋವ್ ಕಾಡುಗಳ ಕೊಳೆಯುತ್ತಿರುವ ಮಣ್ಣಿನಲ್ಲಿ ವಾಸಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಪಢಾಯ್ ವಿತ್ ಎಐ ಎಂಬ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ಕಲಿಕಾ ಉಪಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ, ಗುಜರಾತ್. ಆಪ್ಷನ್ ಸಿ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖ್ವಿಂದರ್ ಸಿಂಗ್ ಸುಖು ಅವರು ಬಿಲಾಸ್ಪುರ ಜಿಲ್ಲೆಯಲ್ಲಿ ಪಢಾಯ್ ವಿತ್ ಎಐ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದ ಮೂಲಕ ಗುಣಮಟ್ಟದ ಶಿಕ್ಷಣ ಮತ್ತು ಶೈಕ್ಷಣಿಕ ಸಮಾಲೋಚನೆ ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ರಾಷ್ಟ್ರೀಯ ಶಾಖೋತ್ಪನ್ನ ವಿದ್ಯುತ್ ನಿಗಮ ಅಂದರೆ NTPCಯ ಬೆಂಬಲವನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 3, ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ INS ಅರ್ನಾಲಾ ಎಂಬುದು ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ? ವಿಮಾನವಾಹಕ ನೌಕೆ, ಜಲಾಂತರ್ಗಾಮಿ ವಿರೋಧಕ ಆಳವಿಲ್ಲದ ನೀರಿನ ಹಡಗು, ಸಿ ಕ್ಷಿಪಣಿ ವಿಧ್ವಂಸಕ ನೌಕೆ, ಡಿ ಪರಮಾಣು ಜಲಾಂತರ್ಗಾಮಿ. ಆಪ್ಷನ್ ಬಿ ಜಲಾಂತರ್ಗಾಮಿ ನಿರೋಧಕ ಆಳವಿಲ್ಲದ ನೀರಿನ ಹಡಗು. INS ಅರ್ನಾಲಾ ಭಾರತೀಯ ನೌಕಾಪಡೆಯ 8 ಜಲಾಂತರ್ಗಾಮಿ ವಿರೋಧಕ ಹಡಗುಗಳಲ್ಲಿ ಮೊದಲನೆಯದಾಗಿದ್ದು, ಇದನ್ನು ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಸಂಸ್ಥೆ ನಿರ್ಮಿಸಿದೆ. ಇದು ಭಾರತವು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗಿ ಬದಲಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಮಹಾರಾಷ್ಟ್ರದ ಅರ್ನಾಲಾ ಕೋಟೆಯ ನೆನಪಿಗಾಗಿ ಇದಕ್ಕೆ ಈ ಹೆಸರಿಡಲಾಗಿದೆ. ಅಂದರೆ ಇದು ಖರೀದಿದಾರರ ನೌಕಾಪಡೆಯಿಂದ ನಿರ್ಮಾಣಕಾರರ ನೌಕಾಪಡೆಯಾಗುತ್ತಿರುವ ಬದಲಾವಣೆಗೆ ಸಾಕ್ಷಿಯಾಗುತ್ತೆ ಅನ್ನೋದ ಒಂದು ಉದ್ದೇಶಕ್ಕೆ INS ಅರ್ನಾಲಾ ಅಂತ ಇದಕ್ಕೆ ಹೆಸರಿಡಲಾಗಿದೆ. ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ INS ಅರ್ನಾಲಾ, ಇದು ಕ್ವೆಶ್ಚನ್ ರಿಪೀಟ್ ಆಗಿದೆ ಸ್ನೇಹಿತರೆ. ಈ ಸಾಂಖ್ಯಿಕಿ ಪೋರ್ಟಲ್ಗಾಗಿ ಮಾಡೆಲ್ ಕಾಂಟೆಕ್ಸ್ಟ್ ಪ್ರೋಟೋಕಾಲ್ MCP ಸರ್ವರ್ನ ಬೀಟಾ ಆವೃತ್ತಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ, ಆಪ್ಷನ್ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಆಪ್ಷನ್ ಬಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಡಿಯಲ್ಲಿರುವ NSO ಈ ಸೇವೆಯನ್ನು ಆರಂಭಿಸಿದೆ. MCP ತಂತ್ರಜ್ಞಾನವು ಬಳಕೆದಾರರಿಗೆ ಅಧಿಕೃತ ದತ್ತಾಂಶಗಳನ್ನು ನೇರವಾಗಿ ಕೃತಕ ಬುದ್ಧಿಮತ್ತೆ ಉಪಕರಣಗಳೊಂದಿಗೆ ಸಂಪರ್ಕಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಇದು ಅಧಿಕೃತ ಅಂಕಿಅಂಶಗಳನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತದೆ. 6ನೇ ಪ್ರಶ್ನೆ ಬಂದ್ಬಿಟ್ಟು, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇತ್ತೀಚೆಗೆ ರಾಜ್ಯದ ಮೊದಲ ಪರಿಸರ ಸ್ನೇಹಿ ಸ್ಮಶಾನ ಉದ್ಘಾಟನೆಗೊಂಡಿದೆ? ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು. ಆಪ್ಷನ್ ಬಿ ಮೈಸೂರು. ಮೈಸೂರಿನಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸೌದೆ ಅಥವಾ ವಿದ್ಯುತ್ ಬದಲಿಗೆ LPG ಬಳಸುವ ಮೊದಲ ಹಸಿರು ಸ್ಮಶಾನವನ್ನು ನಿರ್ಮಿಸಲಾಗಿದೆ. ಇದು ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ರಾಜ್ಯ ಸರ್ಕಾರವು ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂತಹ ವ್ಯವಸ್ಥೆಯನ್ನು ಜಾರಿಗೆ ತರಲು ಯೋಜಿಸಿದೆ.
ಅಂದರೆ ಗ್ರೀನ್ ಕ್ರಿಮೇಚರ್ಸ್. 7. ಭಾರತದ ಯಾವ ನ್ಯಾಯಾಲಯವು ಇತ್ತೀಚೆಗೆ ದೇಶದ ಮೊದಲ ಸಂಪೂರ್ಣ ಕಾಗದರಹಿತ ಪೇಪರ್ಲೆಸ್ ಜಿಲ್ಲಾ ನ್ಯಾಯಾಲಯವಾಗಿ ಹೊರಹೊಮ್ಮಿದೆ? ಆಪ್ಷನ್ ಬಿ ಕಲ್ಪೆಟ್ಟಾ ಜಿಲ್ಲಾ ನ್ಯಾಯಾಲಯ, ಕೇರಳ. ಕೇರಳದ ವಯನಾಡ್ ಜಿಲ್ಲೆಯ ಕಲ್ಪೆಟ್ಟಾ ನ್ಯಾಯಾಲಯವು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಅಥವಾ ಕಾಗದರಹಿತ ಜಿಲ್ಲಾ ನ್ಯಾಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇದನ್ನು ಉದ್ಘಾಟಿಸಿದರು. ಇದು ಡಿಜಿಟಲ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ವೇಗ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದ ಯಾವ ಪ್ರಸಿದ್ಧ ಜಾನಪದ ಕಲೆಗೆ ಇತ್ತೀಚೆಗೆ ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ? ಕಂಸಾಳೆ, ವೀರಗಾಸೆ, ಯಕ್ಷಗಾನ, ಡೊಳ್ಳು ಕುಣಿತ. ಆಪ್ಷನ್ ಸಿ ಯಕ್ಷಗಾನ. ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದ ವಿಶಿಷ್ಟ ಕಲೆಯಾದ ಯಕ್ಷಗಾನವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ಯುನೆಸ್ಕೋ ಪಟ್ಟಿಗೆ ಸೇರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಇದು ನೃತ್ಯ, ಸಂಗೀತ ಮತ್ತು ಮಾತುಗಾರಿಕೆಯನ್ನು ಒಳಗೊಂಡಿದೆ. ಸಮಗ್ರ ಕಲೆ ಸಾಂಸ್ಕೃತಿಕ ಇಲಾಖೆಯು ಇದರ ದಾಖಲೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದೆ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ನವೋದ್ಯಮ ಸ್ಟಾರ್ಟ್ಅಪ್ ಸ್ಥಾಪನೆಯಲ್ಲಿ ಕರ್ನಾಟಕದ ಯಾವ ನಗರವು ಭಾರತದಲ್ಲೇ ಮೊದಲ ಸ್ಥಾನದಲ್ಲಿದೆ? ಹುಬ್ಬಳ್ಳಿ, ಬೆಳಗಾವಿ, ಬೆಂಗಳೂರು, ಮಂಗಳೂರು. ಆಪ್ಷನ್ ಸಿ ಬೆಂಗಳೂರು. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಎಂಬ ಖ್ಯಾತಿಯನ್ನು ಉಳಿಸಿಕೊಂಡಿದ್ದು ಅತಿ ಹೆಚ್ಚು ಯೂನಿಕಾರ್ನ್ ಸ್ಟಾರ್ಟ್ಅಪ್ಗಳನ್ನು ಹೊಂದಿರುವ ನಗರವಾಗಿದೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಗಾಗಿ ಕರ್ನಾಟಕ ಸರ್ಕಾರವು ಹೊಸ ಸ್ಟಾರ್ಟ್ಅಪ್ ನೀತಿ 2022-27 ಅಡಿಯಲ್ಲಿ ನೀಡುತ್ತಿರುವ ಪ್ರೋತ್ಸಾಹ ಮತ್ತು ಸಾಧನೆಗೆ ಪ್ರಮುಖ ಕಾರಣವಾಗಿದೆ. 10. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ಇತ್ತೀಚೆಗೆ ದೂರ ಪ್ರಯಾಣಕ್ಕಾಗಿ ಪರಿಚಯಿಸಿದ ಅತ್ಯಾಧುನಿಕ ಯೂರೋ 6 ಮಾದರಿಯ ಸ್ಲೀಪರ್ ಬಸ್ಗಳ ಹೆಸರೇನು? ಆಪ್ಷನ್ ಎ ಅಂಬಾರಿ ಉತ್ಸವ, ಆಪ್ಷನ್ ಬಿ ಪಲ್ಲಕ್ಕಿ, ಆಪ್ಷನ್ ಸಿ ಅಶ್ವಮೇಧ, ಆಪ್ಷನ್ ಡಿ ವೈಭವ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಂಬಾರಿ ಉತ್ಸವ. ಪ್ರಯಾಣಿಕರಿಗೆ ವಿಮಾನದ ಮಾದರಿಯ ಸೌಕರ್ಯ ಒದಗಿಸಲು ಕೆಎಸ್ಆರ್ಟಿಸಿ ಅಂಬಾರಿ ಉತ್ಸವ ಎಸಿ ಸ್ಲೀಪರ್ ಬಸ್ಗಳನ್ನು ಪ್ರಾರಂಭಿಸಿದೆ. ಇವು ವೋಲ್ವೋ 9600 ಮಾದರಿಯ ಬಸ್ಗಳಾಗಿದ್ದು ಅತ್ಯಂತ ಸುರಕ್ಷಿತ ಮತ್ತು ಆರಾಮದಾಯಕವಾಗಿವೆ. ಪರಿಸರ ಮಾಲಿನ್ಯ ಕಡಿಮೆ ಮಾಡಲು ಇವುಗಳಲ್ಲಿ BS6 ತಂತ್ರಜ್ಞಾನ ಬಳಸಲಾಗಿದೆ. 11. 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಆಂತರಿಕ ಭದ್ರತೆಗಾಗಿ ಎಷ್ಟು ಮೊತ್ತವನ್ನು ಮೀಸಲಿಡಲಾಗಿದೆ? ಆಪ್ಷನ್ ಬಿ 1.73 ಲಕ್ಷ ಕೋಟಿ 1.73 ಲ್ಯಾಕ್ ಕ್ರೋರ್. ಫೆಬ್ರವರಿ 1, 2026 ರಂದು ಮಂಡಿಸಲಾದ ಕೇಂದ್ರ ಬಜೆಟ್ನಲ್ಲಿ ಭಾರತದ ಆಂತರಿಕ ಭದ್ರತೆಯನ್ನು ಬಲಪಡಿಸಲು ದಾಖಲೆಯ 1.73 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಇದು ಗಡಿ ಮೂಲಸೌಕರ್ಯ ಅಭಿವೃದ್ಧಿ, ಪೊಲೀಸ್ ಪಡೆಗಳ ಆಧುನೀಕರಣ ಮತ್ತು ಸೈಬರ್ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 12ನೇ ಪ್ರಶ್ನೆ ಬಂದ್ಬಿಟ್ಟು ಇದು ಕ್ವಶನ್ ರಿಪೀಟ್ ಆಗಿದೆ ಸ್ನೇಹಿತರೆ. 13ನೇ ಕ್ವಶನ್. ಭಾರತದ ಮೊದಲ ಬೃಹತ್ ಪ್ರಮಾಣದ ಹಸಿರು ಯೂರಿಯಾ ಗ್ರೀನ್ ಯೂರಿಯಾ ಪ್ಲಾಂಟನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಗುಜರಾತ್, ರಾಜಸ್ಥಾನ್, ಆಂಧ್ರಪ್ರದೇಶ, ತಮಿಳುನಾಡು. ಆಪ್ಷನ್ ಸಿ ಆಂಧ್ರಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ. ಆಂಧ್ರಪ್ರದೇಶದ ಪುಡಿಮಡಕ ಹಸಿರು ಹೈಡ್ರೋಜನ್ ಹಬ್ನಲ್ಲಿ ಭಾರತದ ಮೊದಲ ಸ್ವದೇಶಿ ಹಸಿರು ಯೂರಿಯಾ ಸ್ಥಾವರವನ್ನು ಸ್ಥಾಪಿಸಲು NTPC ಗ್ರೀನ್ ಎನರ್ಜಿ ಒಪ್ಪಂದ ಮಾಡಿಕೊಂಡಿದೆ. NTPC ಗ್ರೀನ್ ಎನರ್ಜಿ ಅವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದು ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಹಸಿರು ಹೈಡ್ರೋಜನ್ ಮೂಲಕ ಗೊಬ್ಬರ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. 14ನೇ ಪ್ರಶ್ನೆ ಬಂದ್ಬಿಟ್ಟು ಇತ್ತೀಚೆಗೆ ಯಾವ ದೇಶವು ವಿಶ್ವದ ಮೊದಲ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಬ್ರಸ್ಟಿಕ್ ಅನ್ನು ಪರೀಕ್ಷಿಸಿದೆ? ಆಪ್ಷನ್ ಎ ಚೀನಾ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಉತ್ತರ ಕೊರಿಯಾ. ಆಪ್ಷನ್ ಸಿ ರಷ್ಯಾ. ರಷ್ಯಾ ದೇಶವು ಅತ್ಯಂತ ದೂರದ ವ್ಯಾಪ್ತಿಯನ್ನು ಹೊಂದಿರುವ ಮತ್ತು ಪರಮಾಣು ಇಂಧನದಿಂದ ಚಾಲಿತವಾಗುವ ಬ್ರಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ತಪ್ಪಿಸಿ ಜಗತ್ತಿನ ಯಾವುದೇ ಭಾಗವನ್ನು ತಲುಪುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಲಾಗಿದೆ. ಇದು ಜಾಗತಿಕ ಭದ್ರತೆಯ ದೃಷ್ಟಿಯಿಂದ ಮಹತ್ವವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.